ಪ್ರೀತಿಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ 2 ಅಂದರೆ FA2 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ಸಂಪೂರ್ಣ ವಿವರಣೆಯನ್ನು ನಾನು ನಿಮಗಿಂದು ನೀಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. FA2 ಪ್ರಶ್ನೆ ಪತ್ರಿಕೆ ಒಟ್ಟು 20 ಅಂಕಗಳಿಂದ ಕೂಡಿದ್ದು. ಮೊದಲ ಮೇನ್ MCQ. ಇಲ್ಲಿ 2 ಪ್ರಶ್ನೆಗಳಿದ್ದು, ಮೊದಲ ಮೇನ್ ಏನಿದೆಪ್ಪ ಅಂದರೆ ಮೊದಲ ಪ್ರಶ್ನೆ 4, x, 26 ಇವು ಸಮಾಂತರ ಶ್ರೇಣಿಯಲ್ಲಿ ಇದ್ದರೆ ಎಕ್ಸ್ನ ಬೆಲೆ ಈ ಕೆಳಕಂಡಂತೆ ಯಾವ ಉತ್ತರ ಸರಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ 12, ಆಪ್ಷನ್ ಬಿ 15, ಆಪ್ಷನ್ ಸಿ 16, ಆಪ್ಷನ್ ಡಿ 11. ಇದಕ್ಕೆ ಸರಿಯಾದ ಉತ್ತರ ನಾನು ನಿಮಗೆ ಲೆಕ್ಕ ಮಾಡಿದ್ದೀನಿ ನೋಡ್ರಿ. 4, x, 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಾಗ ಇಲ್ಲಿ ಒಟ್ಟು 3 ಪದಗಳಿವೆ. ಮೊದಲ ಪದ ಮತ್ತು ಮೂರನೇ ಪದವನ್ನು ಕೂಡಿದ್ದೀನಿ. 26 ಮತ್ತು 4 ಕೂಡಿದಾಗ 30 ಬರುತ್ತೆ. ಈ 30 2ರಿಂದ ಭಾಗಿಸಿದ್ದೇನೆ. ಆವಾಗ 30 2ರಿಂದ ಭಾಗಿಸಿದಾಗ ಉತ್ತರ 15 ಬರುತ್ತೆ. ಎಕ್ಸ್ನ ಬೆಲೆ 15 ಬರುತ್ತೆ. ಆಪ್ಷನ್ ಬಿ 15 ಸರಿಯಾದ ಉತ್ತರ ಆಗಿದೆ. ಎರಡನೇ ಪ್ರಶ್ನೆ, ಶೋಧಕದ ಬೆಲೆಯನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ b² - 4ac, ಆಪ್ಷನ್ ಬಿ b² + 4ac, ಆಪ್ಷನ್ ಸಿ b² + 4ab, ಆಪ್ಷನ್ ಡಿ b² + bc ಅಂತ ಹೇಳಿದ್ದಾರೆ. ಈ ಒಂದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ b² - 4ac. ಇದು ಶೋಧಕದ ಬೆಲೆಯನ್ನು ಕಂಡುಹಿಡಿಯುವ ಸೂತ್ರ ಆಗಿದೆ. ಇದಿಷ್ಟು MCQ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಎರಡನೇ ಮೇನ್ 1 ಅಂಕದ ಪ್ರಶ್ನೆಗಳು. ಮೂರನೇ ಪ್ರಶ್ನೆ, ವರ್ಗ ಸಮೀಕರಣ ax² + bx + c = 0 ರ ಮೂಲಗಳನ್ನು ಬರೆಯಿರಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ. ಮೂರನೇ ಪ್ರಶ್ನೆ, ವರ್ಗ ಸಮೀಕರಣ ax² + bx + c = 0 ಈ ಒಂದು ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ, ಒಂದು ವರ್ಗ ಸಮೀಕರಣ ax² + bx + c = 0 ಆದಾಗ ಅದರ ಮೂಲಗಳು x = -b ± √b² - 4ac / 2a. ಇದು ಶ್ರೀಧರಾಚಾರ್ಯರ ಸೂತ್ರ ಅಂತಲೂ ಕರಿಬೋದು. x = -b ± √b² - 4ac / 2a. ಇದು ಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ. ನಾಲ್ಕನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ DE ಸಮಾಂತರ BC ಅಂತ ಹೇಳಿದ್ದಾರೆ. ಕೊಟ್ಟಿರುವ ಚಿತ್ರದಲ್ಲಿ DE ಸಮಾಂತರ BC, AD = 2 cm, AE = 1 cm, BD = 6 cm ಆದಾಗ ನನಗೆ EC ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ ಒಂದು ಕೊಟ್ಟಿರುವ ಚಿತ್ರದ ಪ್ರಕಾರ ನಾನು ಇಲ್ಲಿ ಲೆಕ್ಕ ಮಾಡಿದ್ದೇನೆ. ABC ತ್ರಿಭುಜದಲ್ಲಿ AD 2 cm, BD 6 cm, AE 1 cm, ECಯ ಬೆಲೆ ಕಂಡುಹಿಡಿಯಿರಿ ಅಂದಾಗ ಇಲ್ಲಿ DE ಸಮಾಂತರ BC ಆಗಿರೋ ಕಾರಣ ಟೇಲ್ಸ್ನ ಪ್ರಮೇಯದ ಪ್ರಕಾರ AD / BD = AE/EC ಅಂತ ಬರ್ಕೊಳ್ತೀನಿ. ಇಲ್ಲಿ ಬೆಲೆಗಳನ್ನು ಆದೇಶ ಮಾಡಿದಾಗ 2/6 = 1/EC ಆಗುತ್ತೆ. 2 1 2 3 ಇಲ್ಲಿ ಕಡ್ತಾ ಹೊಡೆದಾಗ 1/3 = 1/EC ಆಗುತ್ತೆ. ಇಲ್ಲಿ ಛೇದದಲ್ಲಿರುವ 3, ಛೇದದಲ್ಲಿರುವ EC ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ, ಇದು ಎಡಗಡೆಗೆ ಹೋಗುತ್ತೆ, 3 ಬಲಗಡೆಗೆ ಹೋದಾಗ ECಯ ಬೆಲೆ 3 cm ಆಗುತ್ತೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 4ರ ಉತ್ತರ ಆಗಿದೆ. ಐದನೇ ಪ್ರಶ್ನೆ ಮೂರನೇ ಮೇನ್. ಇಲ್ಲಿ 2 ಅಂಕದ ಪ್ರಶ್ನೋತ್ತರ ಆಗಿದ್ದು, ಐದನೇ ಪ್ರಶ್ನೆ ಹೀಗಿದೆ. x² + 5x + 6 = 0 ಈ ಒಂದು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. x² + 5x + 6 = 0 ಈ ಒಂದು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಏನು ಬರುತ್ತಪ್ಪ ಮೂಲಗಳು ಅಂದರೆ, a ಬೆಲೆ 1, b ಬೆಲೆ 5, c ಬೆಲೆ 6 ಬರ್ಕೊಂಡಾಗ ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ 1 6 6 ಅಂದರೆ ಗುಣಿಸಿದಾಗ 6 ಬರಬೇಕು. ಮಧ್ಯದ ಪದ 5 ಇದೆ, ಕೂಡಿಸಿದಾಗ 5 ಬರಬೇಕು. ಆ ಸಂಖ್ಯೆ ಯಾವುದಪ್ಪ ಅಂದರೆ 2 3 6, 2 + 3 5 ಆಗುತ್ತೆ. ಹಾಗಾಗಿ ಮಧ್ಯದ ಪದ 5x ಬದಲಿಗೆ x² + 2x + 3x + 6 = 0 ಅಂತ ಬರ್ಕೊತೀನಿ. ಇಲ್ಲಿ x ಸಾಮಾನ್ಯವಾಗಿ ತೆಗೆದುಕೊಂಡಾಗ x × x + 2 + 3 × x + 2 = 0 ಆಗುತ್ತೆ. ಒಂದು ಮೂಲ ಸಿಕ್ತು ನೋಡ್ರಿ. x + 2 = 0 ಆದಾಗ ಈ +2 ಬಲಗಡೆ ಹೋದಾಗ -2 ಆಗುತ್ತೆ. x = -2.
ಇನ್ನೊಂದು ಮೂಲ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0 0 ಆದಾಗ ಈ ಪ್ಲಸ್ 3 ಬಲಗಡೆ ಹೋದಾಗ -3 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು -3 ಆಗುತ್ತೆ. ಹಾಗಾಗಿ ಈ ಒಂದು ವರ್ಗ ಸಮೀಕರಣವನ್ನು ಬಿಡಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು -2, ಎಕ್ಸ್ ಇಸ್ ಈಕ್ವಲ್ ಟು -3 ಅಪವರ್ತನ ವಿಧಾನದಿಂದ ನಮಗೆ ಈ ಎಕ್ಸ್ನ ಬೆಲೆ ಸಿಕ್ಕಿದೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 5ರ ಉತ್ತರ ಆಗಿದೆ. 6ನೇ ಪ್ರಶ್ನೆ 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿದೆ? ಇದನ್ನು ರಿಪೀಟ್ ಮಾಡ್ತಾನೆ ಇನ್ನೊಂದ್ಸಲ ಪ್ರಶ್ನೆ. 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿದೆ ಅಂತ 6ನೇ ಪ್ರಶ್ನೆ ಇದೆ. ಅದನ್ನು ನಾನು ಲೆಕ್ಕ ಮಾಡಿದ್ದೀನಿ ನೋಡ್ರಿ. ಇಲ್ಲಿ ಎ ಬೆಲೆ 3, ಡಿ ಬೆಲೆ 8 - 3 ಅಂದರೆ 5, ಸಾಮಾನ್ಯ ವ್ಯತ್ಯಾಸ 5 ಇದೆ. ಎಷ್ಟನೇ ಪದ ಅಂತ ಕೇಳಿದಾಗ ಎನ್ನನೇ ಪದ ಕಂಡುಹಿಡಿಬೇಕಾಗುತ್ತೆ. ಎನ್ನನೇ ಪದ ಕ್ವಶನ್ ಮಾರ್ಕ್ 78 ಆಗಿದೆ ಅಂದಾಗ ಅದು ಕೊನೆಯ ಪದ an = 78 ಆಗುತ್ತೆ. ಸೂತ್ರ ಅಪ್ಲೈ ಮಾಡಿದಾಗ an = a + n - 1 × d ಹಾಕಿದಾಗ an ಜಾಗದಲ್ಲಿ 78, a ಜಾಗದಲ್ಲಿ 3, n ಜಾಗ ಗೊತ್ತಿಲ್ಲ ನನಗೆ, n ಅಂದರೆ ಬೆಲೆ ಕಂಡುಹಿಡಿಬೇಕು. d ಯ ಬೆಲೆ 5. ಇಲ್ಲಿ ಬರ್ಕೊಂಡಾಗ ಏನಾಗುತ್ತೆ 78 = 3 + n - 1 × 5. ಇಲ್ಲಿ ಬಲಗಡೆಯಲ್ಲಿರುವ +3 ಎಡಗಡೆಗೆ ಬಂದಾಗ -3 ಆಗುತ್ತೆ. 78 - 3 = n - 1 × 5. 78ರಲ್ಲಿ 3 ಕಳೆದಾಗ 75 ಬರುತ್ತೆ. n - 1 × 5 ಇದು ಪಕ್ಕಕ್ಕೆ ಬಂದಾಗ ಭಾಗಿಸು 5 ಆಗುತ್ತೆ. ಅಂದರೆ ಎಡಗಡೆಗೆ ಬಂದಾಗ, ಬಲಗಡೆ ಬಂದಾಗ ಗುಣಿಸು 5 ಇದೆ, ಎಡಗಡೆ ಬಂದಾಗ ಭಾಗಿಸು 5 ಆಗುತ್ತೆ. 75 / 5 = n - 1. ಈ ಒಂದು 75ನ್ನು 5ರಿಂದ ಭಾಗಿಸಿದಾಗ 15 ಬರುತ್ತೆ. 5 1 5, 2 ಉಳಿಯುತ್ತೆ, 5 5 25. 15 = n - 1 ಅಥವಾ n - 1 = 15 ಆಗುತ್ತೆ. ಎಡಗಡೆಯಲ್ಲಿರುವ -15 ಬಲಗಡೆ ಹೋದಾಗ +1, ಎಡಗಡೆಯಲ್ಲಿರುವ -1 ಬಲಗಡೆ ಹೋದಾಗ +1 ಆಗುತ್ತೆ. n = 15 + 1, n ನ ಬೆಲೆ 16 ಆಗುತ್ತೆ. ಒಂದು ಸಮಾಂತರ ಶ್ರೇಣಿಯ 16ನೇ ಪದ 78 ಆಗಿದೆ. ಪ್ರಶ್ನೆಯಲ್ಲಿ ಏನು ಕೇಳಿದ್ರಪ್ಪ ಅಂದರೆ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿದೆ ಕಂಡುಹಿಡಿಯಿರಿ ಅಂತಾರೆ. ಹಾಗಾಗಿ ಈ ಒಂದು ಸಮಾಂತರ ಶ್ರೇಣಿಯ 16ನೇ ಪದ 78 ಆಗಿದೆ. ಇದಿಷ್ಟು 6ನೇ ಪ್ರಶ್ನೆಗೆ ಉತ್ತರ ಆಗಿದೆ. 7ನೇ ಪ್ರಶ್ನೆ ಹೇಗಿದೆ? ಕೊಟ್ಟಿರುವ ಚಿತ್ರದಲ್ಲಿ PQ ಸಮಾಂತರ RS ಅಂತ ಹೇಳಿದ್ದಾರೆ. ಈ ಚಿತ್ರದಲ್ಲಿ PQ ಸಮಾಂತರ RS ಅಥವಾ SR ಆಗಿದೆ. ಅದರ ಪ್ರಕಾರ ತ್ರಿಭುಜ POQ ಸಮರೂಪ ತ್ರಿಭುಜ SOR ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಪ್ರಶ್ನೆ ರಿಪೀಟ್ ಮಾಡ್ತಾನೆ. ಕೊಟ್ಟಿರುವ ಚಿತ್ರದಲ್ಲಿ PQ ಸಮಾಂತರ RS ಆಗಿದೆ. ಹಾಗಾದರೆ ತ್ರಿಭುಜ POQ ಸಮರೂಪ ತ್ರಿಭುಜ SOR ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. 7ನೇ ಪ್ರಶ್ನೆಗೆ ಉತ್ತರ ಹೀಗಿದೆ. ಚಿತ್ರ ಬರ್ಕೊಂಡಿದ್ದೀನಿ. ಮತ್ತೆ POQ ಮತ್ತು SOR ಚಿತ್ರ ಇಲ್ಲಿ ಬರ್ಕೊಂಡಾಗ PQ ಸಮಾಂತರ RS ಬರ್ಕೊಂಡ್ಮೇಲೆ ತ್ರಿಭುಜ POQ ಸಮರೂಪ ತ್ರಿಭುಜ SOR ಕಂಡುಹಿಡಿಯಿರಿ ಅಂದಾಗ ನಾನು ಅದೇ ತ್ರಿಭುಜವನ್ನು ತೆಗೆದುಕೊಳ್ತೇನೆ. ತ್ರಿಭುಜ POQ ಮತ್ತು ತ್ರಿಭುಜ SORಗಳಲ್ಲಿ ಕೋನ P, POQನಲ್ಲಿ ಕೋನ P, SORನಲ್ಲಿ ಕೋನ S ಸಮನಾಗಿದೆ. ಕಾರಣ ಏನಪ್ಪ ಅಂದರೆ ಇವುಗಳು ಪರ್ಯಾಯ ಕೋನಗಳು. ಅದೇ ರೀತಿ ತ್ರಿಭುಜ POQನಲ್ಲಿ Q ಕೋನ, ತ್ರಿಭುಜ SORನಲ್ಲಿ R ಕೋನ ಸಮ ಅಂತ ಹೇಳ್ಬೋದು. ಇದಕ್ಕೂ ಕಾರಣ ಪರ್ಯಾಯ ಕೋನಗಳು. ಅದೇ ರೀತಿ ತ್ರಿಭುಜ POQನಲ್ಲಿ O ಕೋನ, ತ್ರಿಭುಜ SORನಲ್ಲಿ O ಕೋನ ಸಮನಾಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಪರಸ್ಪರ ಇವು ಶೃಂಗಾಭಿಮುಖ ಕೋನಗಳಾಗಿದೆ. ಹಾಗಾಗಿ 3 ಕೋನಗಳು ಸಮನಾಗಿದೆ. ಕೋನ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ POQ ಸಮರೂಪ ತ್ರಿಭುಜ SOR ಆಗಿದೆ. ಇದು ಕೋನ ನಿರ್ಧಾರಕ ಗುಣನ ಅಪ್ಲೈ ಮಾಡಿದಾಗ ಅಲ್ಲಿ ಆ 2 ತ್ರಿಭುಜಗಳು ಸಮರೂಪ ಅಂತ ಸಾಧಿಸಿದೆ. ಇದಿಷ್ಟು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ. 8ನೇ ಪ್ರಶ್ನೆ 4ನೇ ಮೇನು. ಇಲ್ಲಿ 3 ಅಂಕದ ಪ್ರಶ್ನೋತ್ತರ ಆಗಿದ್ದು 2 ಪ್ರಶ್ನೆಗಳಿವೆ. 3 ಅಂಕಕ್ಕೆ 1 ಪ್ರಶ್ನೆ. 8ನೇ ಪ್ರಶ್ನೆ 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆಗಿದೆ. 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 8ನೇ ಪ್ರಶ್ನೆ. ಈ ಒಂದು ಪ್ರಶ್ನೆ ಪ್ರಕಾರ, ಅವರು ಕೊಟ್ಟಿರೋ ಪ್ರಶ್ನೆ ಪ್ರಕಾರ ನಾನಿಲ್ಲಿ 2 ಅನುಕ್ರಮ ಧನ ಪೂರ್ಣಾಂಕಗಳು x ಮತ್ತು x + 1 ಆಗಿರಲಿ ಅಂತ ತೆಗೆದುಕೊಳ್ತೇನೆ. 2 ಅನುಕ್ರಮ ಧನ ಪೂರ್ಣಾಂಕಗಳು x ಮತ್ತು x + 1 ಆಗಿರಲಿ. ಪ್ರಶ್ನೆ ಪ್ರಕಾರ ಅವುಗಳ ವರ್ಗಗಳು ಮೊತ್ತ ಅಂತ, ಅವುಗಳನ್ನು ವರ್ಗ ಮಾಡಿ ಮೊತ್ತ ಮಾಡಿದಾಗ ಅಂದರೆ ಪ್ಲಸ್ ಮಾಡಿದಾಗ 365 ಬರುತ್ತಂತೆ. x² + (x + 1)
ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 365. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣವನ್ನು ಅಪ್ಲೈ ಮಾಡಿದಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದರ ಪ್ರಕಾರ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಸ್ಕ್ವೇರ್ ಈಸ್ ಈಕ್ವಲ್ ಟು 365. ಇಲ್ಲಿ ಬ್ರಾಕೆಟ್ನ ರಿಮೂವ್ ಮಾಡ್ತೇನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ ಈಸ್ ಈಕ್ವಲ್ ಟು 365. ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಅನ್ನೋದು 2 ಸಲ ಇದೆ, ಹಾಗಾಗಿ 2x ಸ್ಕ್ವೇರ್ ಅಂತ ಬರಿತೀನಿ. ಪ್ಲಸ್ 2x ಪ್ಲಸ್ 1 ಬಲಗಡೆಯಲ್ಲಿರುವ ಪ್ಲಸ್ 365 ಎಡಗಡೆ ಬಂದಾಗ ಮೈನಸ್ 365 ಆಗುತ್ತೆ ಈಸ್ ಈಕ್ವಲ್ ಟು 0. 2x ಸ್ಕ್ವೇರ್ ಪ್ಲಸ್ 2x 1ರಲ್ಲಿ 365 ಕಳೆದಾಗ ಮೈನಸ್ 364 ಬರುತ್ತೆ ಈಸ್ ಈಕ್ವಲ್ ಟು 0. ಈ ಸಮೀಕರಣವನ್ನು 2ರಿಂದ ಭಾಗಿಸ್ತೇನೆ. ಈ ಸಮೀಕರಣವನ್ನು 2ರಿಂದ ಭಾಗಿಸಿದಾಗ ನಮಗೆ ಏನು ಬರುತ್ತಪ್ಪ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 182 ಈಸ್ ಈಕ್ವಲ್ ಟು 0 ಬರುತ್ತೆ. ಈಗ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ. ಎ ಬೆಲೆ 1, ಬಿ ಬೆಲೆ 1, ಸಿ ಬೆಲೆ ಮೈನಸ್ 182 ಆಗುತ್ತೆ. ಅಂದರೆ ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ಮೈನಸ್ 182 ಬರಬೇಕು, ಕೂಡಿಸಿದಾಗ 1 ಬರಬೇಕು. ಅಂದರೆ ಆ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಆ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಮೈನಸ್ 182 ಬರಬೇಕು. ಅದೇ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಪ್ಲಸ್ 1 ಬರಬೇಕು. ಆ ಸಂಖ್ಯೆ ಯಾವುದಪ್ಪ ಅಂದರೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಮಾಡಿದಾಗ ಏನು ಬಂತು, ಮೈನಸ್ 13 ಪ್ಲಸ್ 14. ಇದನ್ನು ಗುಣಿಸಿದಾಗ ಮೈನಸ್ 182 ಬರುತ್ತೆ. ಮೈನಸ್ 13 ಪ್ಲಸ್ 14 ಮಾಡಿದಾಗ ಪ್ಲಸ್ 1 ಬರುತ್ತೆ. ಅದರ ಪ್ರಕಾರ ಎಕ್ಸ್ ಸ್ಕ್ವೇರ್ ಮೈನಸ್ 13x ಪ್ಲಸ್ 14x ಮೈನಸ್ 182 ಈಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ನ ಸಾಮಾನ್ಯ ತೆಗೆದುಕೊಂಡಾಗ ಎಕ್ಸ್ ಇಂಟು ಎಕ್ಸ್ ಮೈನಸ್ 13 ಪ್ಲಸ್ 14 ಇಂಟು ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ ಟು 0 ಆದಾಗ ಎಡಗಡೆಯಲ್ಲಿರುವ ಮೈನಸ್ 13 ಬಲಗಡೆ ಹೋದಾಗ ಪ್ಲಸ್ 13 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 13. ಮುಂದಿನ ಎಕ್ಸ್ ಪ್ಲಸ್ 14 ಅಂದರೆ ಈ ಎಡಗಡೆಯಲ್ಲಿರುವ ಪ್ಲಸ್ 14 ಬಲಗಡೆ ಹೋದಾಗ ಮೈನಸ್ 14 ಬರುತ್ತೆ. ಈ ಮೈನಸ್ 14 ಇದು ಸಾಧ್ಯ ಇಲ್ಲ, ಯಾಕಂದರೆ ಈ ಒಂದು ಉತ್ತರ ಋಣಾತ್ಮಕವಾಗಿದೆ. ಇಲ್ಲಿ ನಾನು ಯಾವುದು ಗಣನೆಗೆ ತೆಗೆದುಕೊಳ್ತಾನಪ್ಪ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 13 ತಗೊಳ್ತಾನೆ. ಹಾಗಾಗಿ ಈ ಒಂದು ಪ್ರಶ್ನೆ ಪ್ರಕಾರ ಅನುಕ್ರಮ ಧನ ಪೂರ್ಣಾಂಕಗಳು ಎಕ್ಸ್ ಅಂದರೆ 13, ಎಕ್ಸ್ ಪ್ಲಸ್ 1 ಅಂದರೆ 13 ಪ್ಲಸ್ 1 14 ಆಗುತ್ತೆ. ಪ್ರಶ್ನೆಯಲ್ಲಿ ಕೇಳಿರೋ ಪ್ರಕಾರ ಆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು 13 ಮತ್ತು 14 ಆಗಿದೆ. ಇದಿಷ್ಟು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ. 9ನೇ ಪ್ರಶ್ನೆ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ ಪ್ರಶ್ನೆ ಆಗಿದ್ದು, ಪ್ರಶ್ನೆ ಹೀಗಿದೆ: ಒಂದು ಸಮಾಂತರ ಶ್ರೇಣಿಯಲ್ಲಿ 2ನೇ ಪದ ಮತ್ತು 3ನೇ ಪದ ಕ್ರಮವಾಗಿ 14 ಮತ್ತು 18 ಆಗಿದೆ. 2ನೇ ಪದ 14, 3ನೇ ಪದ 18 ಅಂತೆ. ಹಾಗಾದರೆ 51 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 51 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಬರ್ಕೊತೀನಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 2ನೇ ಪದ 14, 3ನೇ ಪದ 18 ಅದನ್ನು ಬರ್ಕೊಳ್ತೇನೆ. 2ನೇ ಪದ ಅಂದರೆ A2 ಈಸ್ ಈಕ್ವಲ್ ಟು 14, 3ನೇ ಪದ ಅಂದರೆ A3 ಈಸ್ ಈಕ್ವಲ್ ಟು 18. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಣ. ಸಾಮಾನ್ಯ ವ್ಯತ್ಯಾಸ ಸುಲಭವಾಗಿ ಕಂಡುಹಿಡ್ಬೋದು. ಯಾಕಪ್ಪ ಅಂದರೆ ಕ್ರಮಾನುಗತವಾಗಿ ಪದಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ A2 ಮತ್ತು A3 ಅಂದರೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳಿಬೇಕಾಗುತ್ತೆ. A3ರಲ್ಲಿ A2ನ ಕಳೆದಾಗ 3ನೇ ಪದದಲ್ಲಿ 2ನೇ ಪದ ಕಳೆದಾಗ ನನಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. D ಈಸ್ ಈಕ್ವಲ್ ಟು A3 ಮೈನಸ್ A2 ಈಸ್ ಈಕ್ವಲ್ ಟು 18 ಮೈನಸ್ 14. ಡಿ ಸಾಮಾನ್ಯ ವ್ಯತ್ಯಾಸ ಸಿಕ್ತು ನನಗೆ. D ಈಸ್ ಈಕ್ವಲ್ ಟು 4 ಆಗುತ್ತೆ. ಈ ಡಿ ಬೆಲೆ 4 ಸಿಗತ್ತಲ್ಲ. ಪ್ರಶ್ನೆಯಲ್ಲಿ A2ರ ಬೆಲೆ 14 ಇದೆ, A3ರ ಬೆಲೆ 18 ಇದೆ. ಅದರಲ್ಲಿ ಯಾವುದಾದ್ರೂ ಒಂದು ಬೆಲೆಯನ್ನು ತೆಗೆದುಕೊಂಡು ಸಾಮಾನ್ಯ ರೂಪ ಬರ್ಕೊಳ್ಳೋಣ. A2 ಈಸ್ ಈಕ್ವಲ್ ಟು 14 ತೆಗೆದುಕೊಳ್ತೇನೆ. A2ರ ಸಾಮಾನ್ಯ ರೂಪ A ಪ್ಲಸ್ ಡಿ ಈಸ್ ಈಕ್ವಲ್ ಟು 14. ನೀವು ಬೇಕಾದರೆ A3ಅನ್ನು ಬೇಕಾದರೆ ತೆಗೆದುಕೊಳ್ಬೋದು. A2 ಈಸ್ ಈಕ್ವಲ್ ಟು 14 ಅಂದರೆ A ಪ್ಲಸ್ ಡಿ ಈಸ್ ಈಕ್ವಲ್ ಟು 14 ಅಂದರೆ A2ರ ಸಾಮಾನ್ಯ ರೂಪ A ಪ್ಲಸ್ ಡಿ. ಇಲ್ಲಿ ಡಿ ಬೆಲೆಯನ್ನು ಆದೇಶ ಮಾಡೋಣ. ಡಿ ಬೆಲೆ 4 ಇದೆ. A ಪ್ಲಸ್ 4 ಈಸ್ ಈಕ್ವಲ್ ಟು 14. ಎಡಗಡೆಯಲ್ಲಿರುವ ಪ್ಲಸ್ 4 ಬಲಗಡೆ ಹೋದಾಗ ಮೈನಸ್ 4 ಆಗುತ್ತೆ. A ಈಸ್ ಈಕ್ವಲ್ ಟು 14ರಲ್ಲಿ 4 ಕಳೆದ್ರೆ 10 ಆಗುತ್ತೆ. ಡಿ ಆಲ್ರೆಡಿ ನಾವು ಕಂಡುಹಿಡಿದಿದ್ವಿ. ಡಿ ಬೆಲೆ 4 ಆಗುತ್ತೆ. ಮೊದಲ ಪದನೂ ಸಿಕ್ತು, ಸಾಮಾನ್ಯ ವ್ಯತ್ಯಾಸನೂ ಸಿಕ್ತು. ಮೊದಲ ಪದ 10, ಸಾಮಾನ್ಯ ವ್ಯತ್ಯಾಸ 4. ಈಗ ನಾವು ಕಂಡುಹಿಡಿಬೇಕಾಗಿರೋ ಅಂಶ ಏನಪ್ಪ ಅಂದರೆ 51 ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕು. S51 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿ 51 ಪದಗಳಿರೋದ್ರಿಂದ ಎನ್ ಬೆಲೆ 51, ಎ ಬೆಲೆ ಕಂಡುಹಿಡಿದಿದ್ದೀವಿ. ಎ ಬೆಲೆ 10, ಡಿ ಬೆಲೆ 4. S51ಅನ್ನು ಕಂಡುಹಿಡಿಯಲು ಬಳಸುವ ಸೂತ್ರ Sn ಈಸ್ ಈಕ್ವಲ್ ಟು n/2 ಇಂಟು ದಿ ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇಲ್ಲಿ ಎನ್ನ ಬೆಲೆ 51, ಎ ಬೆಲೆ 10, ಡಿ ಬೆಲೆ 4ಅನ್ನು ಆದೇಶ ಮಾಡಿದಾಗ S51 ಈಸ್ ಈಕ್ವಲ್ ಟು 51/2 ಇಂಟು ದಿ ಬ್ರಾಕೆಟ್ 2 ಇಂಟು 10 ಪ್ಲಸ್ 51 ಮೈನಸ್ 1 ಇಂಟು 4. 51/2 ಇಂಟು 2 10 20
ಪ್ಲಸ್ 51ರಲ್ಲಿ 1 ಕಳೆದ್ರೆ 50 ಇಂಟು 4 ಎಸ್ 51 ಇಸ್ ಈಕ್ವಲ್ ಟು 51/2 ಇಂಟು ದಿ ಬ್ರಾಕೆಟ್ 20 ಪ್ಲಸ್ 50 ಇಂಟು 4 ಅಂದರೆ 54 200. ಈ 200 ಮತ್ತು 20 ಕೂಡಿಸಿದಾಗ 220 ಆಗುತ್ತೆ. ಈ 220 ಇಲ್ಲಿ 2ರಿಂದ ಭಾಗಿಸ್ತೇನೆ. 2ರಿಂದ 220 220 ಭಾಗಿಸಿದಾಗ 110 ಬರುತ್ತೆ. ಈ 110 51 ಜೊತೆ ಗುಣಿಸಿದಾಗ ಎಸ್ 51 ಬೆಲೆ ಸಿಗುತ್ತೆ. ಎಸ್ 51 ಇಸ್ ಈಕ್ವಲ್ ಟು 5610 ಆಗುತ್ತೆ. ಈ ಒಂದು ಪ್ರಶ್ನೆ ಪ್ರಕಾರ 51 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ತಾನೆ. ಹಾಗಾಗಿ 51 ಪದಗಳವರೆಗಿನ ಮೊತ್ತ 5610 ಆಗಿದೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 9ರ ಉತ್ತರಗಳಾಗಿವೆ. 5ನೇ ಮೇನ್ 4 ಅಂಕದ ಪ್ರಶ್ನೋತ್ತರ ಆಗಿದ್ದು 10ನೇ ಪ್ರಶ್ನೆ ಹೀಗಿದೆ. ಟೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಇದೆ. ಲಾಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದರೆ 4 ಅಂಕಕ್ಕೆ ಟೇಲ್ಸ್ನ ಪ್ರಮೇಯ ನಿರೂಪಿಸಿ ಮತ್ತು ಸಾಧಿಸಿ ಅಂತಿದೆ. ಇಲ್ಲಿ ನಾನು ನಿರೂಪಿಸಿಲ್ಲ, ಇದರ ನಿರೂಪಣೆಯನ್ನು ಮಾತ್ರ ನಾನು ಇಲ್ಲಿ ಕೊಟ್ಟಿದ್ದೇನೆ. ಈ ನಿರೂಪಣೆ ಹೀಗಿದೆ. ಟೇಲ್ಸ್ನ ಪ್ರಮೇಯದ ನಿರೂಪಣೆ: ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ DE ಸಮಾಂತರ BC. ಕೊನೆಗೆ ಏನು ಬರುತ್ತಪ್ಪ ಅಂದರೆ ಸಾಧನೆ AD / DB = AE/EC ಆಗಿದೆ. ಇದನ್ನು ಬುಕ್ಕಲ್ಲಿ ಕೊಟ್ಟಿದ್ದಾರೆ ಮತ್ತು ನಿಮ್ಮ ತರಗತಿಯಲ್ಲಿ ಸರ್ಗಳು ಅಥವಾ ಮಿಸ್ ಏನು ಮಾಡಿದ್ದಾರೆ, ಈ ಒಂದು ಪ್ರಮೇಯದ ನಿರೂಪಣೆಯನ್ನು ಮತ್ತು ಪ್ರಮೇಯವನ್ನು ಸಾಧಿಸಿದ್ದಾರೆ. ಅದು ನೀವು ಬರೆದ್ರೆ ನೀವು ಸುಲಭವಾಗಿ 4 ಅಂಕಗಳನ್ನು ಗಳಿಸ್ಬೋದು. ಇದಿಷ್ಟು ರೂಪಣಾತ್ಮಕ ಮೌಲ್ಯಮಾಪನ 2 ಅಂದರೆ FA2ನ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಿವರಣೆ ಆಗಿದೆ. ಮುಂದಿನ ವಿಡಿಯೋದಲ್ಲಿ 10ನೇ ತರಗತಿಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾದರಿ ಪ್ರಶ್ನೆ ಮತ್ತು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಿವರಣೆಯನ್ನು ನೀಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.